ಎಲ್ರಿಗೂ ನಮಸ್ಕಾರ. ನಮ್ಮ ನಾಡಿನ ಹಿರಿಯ ಕಲಾವಿದರು, ಪ್ರಸಿದ್ಧ ಕಲಾವಿದರಾದಂಥ ಶ್ರೀ JS ಖಂಡೇರಾವ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. 1960ರ ದಶಕದಲ್ಲಿಯೇ ತಮ್ಮ ಕಲಾಸಕ್ತಿಯನ್ನು ಪೋಷಿಸಿಕೊಂಡಂಥ ಈ ಕಲಾವಿದರು ಹೆಚ್ಚಿನ ಕಲಿಕೆಗಾಗಿ ಅವರು ಮುಂಬೈನ JJ ಸ್ಕೂಲ್ ಆಫ್ ಆರ್ಟ್ಸ್ಗೆ ಹೋಗ್ತಾರೆ. ಆಮೇಲೆ ಅಲ್ಲೇ JS ದಂಡಾವತಿ ಮಠ ಅವರ ನೂತನ ಕಲಾಮಂದಿರದಲ್ಲೂ ಕೂಡ ಶಿಕ್ಷಣವನ್ನು ಪಡೆದಿದ್ದಾರೆ. ಆಮೇಲೆ ಕಲಬುರಗಿಗೆ ಬಂದು ಅವರು ಒಂದು ಹೊಸ ಪ್ರಯೋಗಶೀಲತೆಯನ್ನು ಕಲಾಕ್ಷೇತ್ರದಲ್ಲಿ ಮಾಡ್ತಾರೆ. ಅದು ಏನು ಅಂತಂದರೆ, ಕಲಾ ಶಿಕ್ಷಣಕ್ಕಾಗಿ ಒಂದು ಪ್ರತ್ಯೇಕ ಕಾಲೇಜನ್ನು ಸ್ಥಾಪನೆ ಮಾಡಿದ್ದು, ದಿ ಐಡಿಯಲ್ ಫೈನ್ ಆರ್ಟ್ಸ್ ಕಾಲೇಜ್ ಅಂಥೇಳಿ. 1965ರಲ್ಲಿ ಈ ಭಾಗದಲ್ಲಿ ಅಂಥ ಒಂದು ಹೊಸ ಪ್ರಯೋಗವನ್ನು ಅವರು ಹುಟ್ಟುಹಾಕಿ 7 ವರ್ಷಗಳ ಕಾಲ ಅದರ ಪ್ರಾಂಶುಪಾಲರಾಗಿ ನೂರಾರು ಕಲಾವಿದರನ್ನು ರೂಪಿಸಿದರು. ಮುಂದೆ ಅದು VG ಅಂದಾನಿಯವರ ನೇತೃತ್ವದಲ್ಲಿ ಇನ್ನಷ್ಟು ದೊಡ್ಡ ಕಲಾ ಶಿಕ್ಷಣದ ಕೇಂದ್ರವಾಗಿ ಬೆಳವಣಿಗೆಯನ್ನು ಕಾಣ್ತು. ಅವರು ಭೂದೃಶ್ಯದ ಚಿತ್ರಣ ಮಾಡುವುದರಲ್ಲಿ, ಆಮೇಲೆ ಅವರು ನಿಸರ್ಗದ ಚಿತ್ರಗಳು, ಪೋರ್ಟ್ರೇಟ್ಗಳು, ಭಾವಚಿತ್ರಗಳನ್ನು ಮಾಡೋದರಲ್ಲಿ, ಆಮೇಲೆ ಅಮೂರ್ತ ಚಿತ್ರಕಲೆಯಲ್ಲೆಲ್ಲ ಬಹಳ ಪರಿಣಿತಿಯನ್ನು ಸಾಧಿಸಿದ್ದಾರೆ. ಅವರಿಗೆ ನಾಡಿನ ಅನೇಕ ಮುಖ್ಯ ಪ್ರಶಸ್ತಿಗಳು ಬಂದಿದ್ದಾವೆ. ವಿಶೇಷವಾಗಿ ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಗೌರವ ಪ್ರಶಸ್ತಿ, ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ನಾಡೋಜ ಪ್ರಶಸ್ತಿ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ, ವರ್ಣಶಿಲ್ಪಿ ವೆಂಕಟಪ್ಪ ಅವರ ಪ್ರಶಸ್ತಿ, ಅದಕ್ಕೂ ಮುಖ್ಯವಾಗಿ ಭಾರತ ಸರ್ಕಾರದಿಂದ ಸೀನಿಯರ್ ಆರ್ಟಿಸ್ಟ್ ಫೆಲೋಶಿಪ್ ಕೂಡ ಅವರಿಗೆ ಸಿಕ್ಕಿದೆ. ಈ ಭಾಗದ ಒಬ್ಬ ಬಹುದೊಡ್ಡ ಕಲಾವಿದರು ಇವತ್ತು ನಮ್ಮ ಜೊತೆ ಚರ್ಚೆಗೆ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಸರ್ ನಮಸ್ಕಾರ. ಎಷ್ಟನೇ ಇಸ್ವಿಯಲ್ಲಿ ತಾವು ಕಲಾ ಶಿಕ್ಷಣಕ್ಕೆ ಬಂದ್ರಿ? ಕಲಾಕ್ಷೇತ್ರಕ್ಕೆ? ಕಲಾಕ್ಷೇತ್ರಕ್ಕೆ ಮಿಡ್ಲ್ ಸ್ಕೂಲಿಂದ. ಅದು ಹೆಂಗಿತ್ತು ಆವಾಗಿನ ವಾತಾವರಣ? ಯಾವ ತರಹ ಇತ್ತು? ಯಾರು ನಿಮ್ಮನ್ನು ಬಹಳ ಪ್ರೋತ್ಸಾಹ ಮಾಡಿದರು? ಇದು ನಾನು ಕಲಾವಿದನ ಆಗ್ತೀನಿ ಅಂತಂತಂದ್ರೆ, ಅಥವಾ ಇದು ಕಲಾವಿದ ಸ್ಥಾಪನೆ ಆಗ್ತದಂತ ಅಂಬೋದು ಇರಲಿ, ನಾನು ಕಲಾವಿದನ ಆಗ್ತೀನಿ ಅಂತ ಅಂಬೋದನ್ನು ಸದ್ಯಕ್ಕೆ ನನಗಿದಿಲ್ಲ. ಅದು ನೇರವಾಗಿ ಏನಪ್ಪ ಅಂತಂದ್ರೆ, ಅದು ಹೇಗೆ ಅಂತಂದರೆ, ನಾನು ಮಿಡ್ಲ್ ಸ್ಕೂಲ್ ಅಂದರೆ 5ನೇ ಸ್ಟ್ಯಾಂಡರ್ಡ್. ಅದು ಅಲ್ಲಿ ಮೊಹಮ್ಮದ್ ಶರೀಫ್ ಅಂಥೇಳಿ ಒಳ್ಳೆ ಡ್ರಾಯಿಂಗ್ ಟೀಚರ್ ಅವರು. ಅಲ್ಲಿ ಅವರು ನಾವು ಕ್ಲಾಸ್ ನಡೀತಿರುವಾಗ ಒಂದು ಡ್ರಾಯಿಂಗನ್ನು ಅವರು ಹಿಂಗೆ ಅವ್ರು ಬ್ಲ್ಯಾಕ್ ಮಾಡಿ ಬರೀತಿದ್ರು, ಎಲ್ಲರೂ ಬರೀಲಿಕ್ಕೆ ಹೇಳ್ತಿದ್ರು. ಆ ರೀತಿ ನಾವು ರಚನೆ ಮಾಡ್ತಿದ್ದೆವು. ಇದು ಕಲಿಬೇಕು ಅಂತಲೇ ಇಲ್ಲ, ನಾವು ಯಾವುದೂ ಇದಿಲ್ಲದಲ್ಲ. ಒಂದು ಸಲ ಅವರೇ ನನಗೆ ಕರೆದು, ಇಲ್ಲಿ ಅಂತೇಳಿ ಕರೆದು, ನಿನ್ನ ಕೆಲಸ ಭಾಳ ಚಲೋ ಅದ, ನಿನ್ನ ಡ್ರಾಯಿಂಗ್, ಅದಕ್ಕೆ ಇಲ್ಲಿ ಹೈದರಾಬಾದ್ ಗೌರ್ಮೆಂಟ್ ಅದಾಗ 2 ಪರೀಕ್ಷೆ ಇರ್ತಾವೆ. ಮೊದಲು ಬೇಸಿಕ್ ಪರೀಕ್ಷೆ, ಮೂಲ ಪರೀಕ್ಷೆಗಳು, ಲೋವರ್ ಹೈಯರ್ ಅದು ಹೈಯರ್ ಅಂತ, ಹಿಂಗೆರಡು. ಅವೆರಡೂ ನೀವು ಪಾಸ್ ಮಾಡಿದ್ರೆ ನಿನಗೆ ಬೇಸಿಕ್ ಎಲ್ಲನೂ ಗೊತ್ತಾಗ್ಬಿಡ್ತೈತೆ ಅಂತೇಳಿ ಹಿಂಗೆ ಹೇಳಿದರು ಮೊಹಮ್ಮದ್ ಶರೀಫ್ ಅವರು. ಎಲ್ಲ ಸರ್, ನನಗೇನೋ ಅದಕ್ಕೆ ಗೊತ್ತಾಗಲ್ರೋ, ಏನೆಲ್ಲ ನಮ್ಮ ತಂದೆಯವ್ರಿಗೆ ಕೇಳಬೇಕಾಯ್ತು ಅಂತಂತ ಹೇಳಿದಾಗ, ಮತ್ತು ಅವರೇ ಎಲ್ಲಿ ಮನೆ ಅಂತೇಳಿ ಮನೆಗೆ ತಾವೇ ಕರ್ಕೊಂಡು ಬಂದರು. ಅಂದರೆ ಅವರಿಗೆ ಏನು ಅನ್ನಿಸ್ತೇನೋ ಗೊತ್ತಿಲ್ಲ, ನನಗೇನೋ ಅದು ಆಗಲಿಲ್ಲ. ಅಲ್ಲಿ ನಮ್ಮ ತಂದೆಯವ್ರಿಗೆ ಹೇಳಿದ್ರು, ಹಿಂಗೆ ಕಲಿಸ್ಬೇಕಾಯ್ತು, ಇದು ಮಾಡಿರಿ, ಭಾಳ ಚೆನ್ನಾಗದ, ಅವ್ನು ಮುಂದೆ ಚೆನ್ನಾಗಿ ಆತನ, ಅದ್ರ ಉಪಯೋಗ ಆಗ್ತದೆ ಅವ್ರದ್ದು, ಅದಕ್ಕೆ ನೀವು ಮಾಡಿ ಅಂತ ಒಪ್ಪಿಗೆ ಕೊಡ್ರಿ ಅಂತೇಳಿ ಆ ರೀತಿಯಾಗಿ ನಾನು ಒಪ್ಪಿಗೆ ತೊಗೊಂಡು ಇದು ಮಾಡಿ ಈ ಕ್ಷೇತ್ರಕ್ಕೆ ಬಂದಂಗೆ ಆಯಿತು. ಅದು ನನಗೆ ನನ್ನ ಲೈಫ್ನಾಗ ಇವಾಗದಾಗ 4 ಮಂದಿ ಟೀಚರು, 4 ಜನ ಶಿಕ್ಷಕರು. ಮೊಹಮ್ಮದ್ ಶರೀಫ್ ಮಿಡ್ಲ್ ಸ್ಕೂಲ್, ಹೈಸ್ಕೂಲ್ಗೆ ಬಂದಾಗ ಸೈಯದ್ ಹುಸೇನ್ ಅಂತೇಳಿ, ಅಲ್ಲಿದ್ದು S ಬಂಕುರ್ಕರ್ ಅಂತೇಳಿ, SV ಬಂಕುರ್ಕರ್. ಆಮೇಲೆ ಇನ್ನೊಬ್ಬರು ಅಂದರೆ ಇಲ್ಲೆಲ್ಲ ಅನ್ನೋದು, ಅಂದರೆ ಬಾಂಬೆದಾಗ ನಾನು ಹೋಗೋಂಥ ಪ್ರಸಂಗ ಬಂತು.
ಒಂದು ಹೈಯರ್ ಕಲಿಯೋದು. ಹ್ಮ್. ಅವಾಗ ಅಲ್ಲಿ 3-4 ಮಂದಿ ಟೀಚರ್ಸ್ ಹೋದರು. ಈ ರೀತಿ ನಮಗೆ ಈ ಭಾಗದಾಗ ಏನಿತ್ತು, ಹ್ಮ್. ಅವರು ನಿಜವಾಗಿ ಹೇಳಬೇಕಾದ್ರೆ ಈ ಕ್ಷೇತ್ರದಾಗ ಈ ಇದು ಮಾಡೋದಂತ ಮೊಹಮ್ಮದ್ ಶರೀಫನೇ ಅಂತಾರೆ. ಹ್ಮ್. ಅವರೇ ನನಗೆ ಒಂದು ಕಲಾ ಸ್ಥಾನಕ್ಕೆ ಬಂದು ಇದು ಮಾಡಿದ್ರು. ಇದು ಅಂದರೆ ಇದು ಚಿತ್ರಕಲೆ ಎಂಬುದು ಏನಂಬುದನ್ನು ನಾನು ಕೂಡ ನನಗೆ ಗೊತ್ತಿಲ್ಲ. ಇಂಥ ಒಂದು ಅವಕಾಶ ಮಾಡಿಕೊಟ್ಟು ಒಂದು ನನಗೆ ಈ ಸ್ಥಾನ ಈ ಮಟ್ಟಕ್ಕೆ ತಂದವರು ಅಂದರೆ ಅವ್ರದ್ದು ಯಾವಾಗಲೂ ನನ್ನ ಜೀವನದಾಗ ನಾವು ಮರಿತಿಲ್ಲ. ಅವರು ಅಷ್ಟೇ ಇದು ಮಾಡಿದ್ರು ಅಂತ ಹಿಂಗೆ ಬರ್ತೈತಿ. ಆಮೇಲೆ ನೀವು ಹೆಚ್ಚಿನ ಶಿಕ್ಷಣಕ್ಕಾಗಿ ಮುಂಬೈಗೆ ಹೋದ್ರಿ, ಬಾಂಬೆಗೆ, ಜೆ ಸ್ಕೂಲ್ ಆಫ್ ಆರ್ಟ್ಸ್. ಆಮೇಲೆ ಎಸ್.ಜೆ. ದಂಡಾವತಿ ಮಠ್ ಅವರ ನೂತನ ಕಲಾಮಂದಿರ. ಜೆ ಸ್ಕೂಲ್ ಆಫ್ ಆರ್ಟ್ದಾಗ ಅಲ್ಲಿ ಸ್ಟಡಿ ಮಾಡಿದ. ಅಲ್ಲಿ ಟೀಚರ್ ಇದ್ರು, ಎಲ್ಲಾದರೂ ಅದು ಬಿಡಬೇಕಾಯ್ತಂತ ಅಂದಾಗ ಅಂದೇಳಿ ನಾನು ದಂಡಾವತಿ ಮಠ ಅದು ಬಿಟ್ಟಿಲ್ಲ. ನಾನು ಜೆ ಸ್ಕೂಲ್ ಆಫ್ ಆರ್ಟ್ದಾಗ ಒಂದು ಕೆಲವು ತಿಂಗಳು ವರ್ಕ್ ಮಾಡೀನಿ. ಆಮೇಲೆ ನನಗೆ ಪ್ರಕೃತಿ ಕಾರಣದಿಂದ ಅದೊಂದು ಆ ಸಂದರ್ಭ ಇದು ಬಂತು. ಹೀಗಾಗಿ ಏನದಲ್ಲ, ಅದು ಕಾಲೇಜು ನಾವು ಅಲ್ಲಿ ಈ ನಂದು ಒಂದು ಈ ಟ್ರೀಟ್ಮೆಂಟ್ ಇದು ನಾನೀಗ ಹೇಳಿದ್ದೆ ನಾವು ಹೇಳಿದ್ರಲ್ಲ. ಅದಕ್ಕಾಗಿ ನಾನು ಅಲ್ಲಿ ಹೋಗಿದ್ದ. ಅಲ್ಲಿ ಮತ್ತೆ ನಾನು ತಿರುಗಿ ಬರುವಾಗ ಏನಾಯಿತು, ಇದು ಎಕ್ಸಾಮಿನೇಷನ್ ಇದ್ರದ್ದು ಎಕ್ಸಾಮಿನೇಷನ್ ಫೀಸ್ ತುಂಬ ಪಿರಿಯಡ್ ಇತ್ತಂತ. ಆ ಪಿರಿಯಡ್ ಏನದಲ್ಲ, ನೀವು ಅದು ಬಂದ ಕೂಡಲೇ ಹೆಡ್ ಆಫ್ ಡಿಪಾರ್ಟ್ಮೆಂಟ್ದವ್ರು ಹೇಳಿದರು, ಏನಪ್ಪ ನೀವು ಯಾಕೆ ಎಲ್ಲಿ ಹೋಗಿದ್ದು, ಏನು ಇದು ನಿಂದು ಈ ಸಲ ಎಕ್ಸಾಮಿನೇಷನ್ ಫಾರಮ್ ಸುದ್ದಿಗೆ ತುಂಬಿಲ್ಲ, ನೀವು ಎಲ್ಲಿ ಹೋಗಿದ್ದೀಯ ಹೇಳಬೇಕು ಅಂತೇಳಿ ಅವ್ರು ಇಷ್ಟೆಲ್ಲ ಹೇಳಿದ್ದು. ಹೇಳಿಸಿ ನಾನಿಂದ ಇದೇನ್ರಿ ಸರ್ ಪ್ರಾಬ್ಲಮ್ ಹಿಂಗೆ ಹೆಂಗದ ಅಂತ. ಅಲ್ಲ, ಈಗ ಫೀಸಿನ ಡೇಟೇ ಮುಗಿದೋಗ್ಯದಲ್ಲ ಅಂತೇಳಿ ಅದು ಇಲ್ಲಿ ನಂಬಲ್ಲಿದು. ಅದಕ್ಕೆ ನೀವು ಜೆ.ಎಸ್. ದಂಡಾವತಿ ಮಠ ಅಂತ ಇನ್ನೊಂದು ಸ್ಕೂಲ್ ಅದ, ಅಲ್ಲಿ ಹೋಗಿ ಅವ್ರ ಜೊತೆಗೆ ಅಲ್ಲಿ ಫೀಸ್ ತುಂಬು. ಈ ನಿಂದು ಫಸ್ಟ್ ಇಂಟರ್ಮೀಡಿಯೇಟ್ ಪೇಂಟಿಂಗ್ ಏನದಲ್ಲ, ಇದು ಪರೀಕ್ಷೆ ಫಾರಮ್ ತಗೋ, ಅಲ್ಲಿ ಅಭ್ಯಾಸ ಮಾಡು ಅಂತ ಹೇಳಿದರು. ಹೀಗಾಗಿ ದಂಡಾವತಿ ಮಠ ಮತ್ತು ಈ ಕಡೆ ನಮ್ಮಲ್ಲಿ 3-4 ಮಂದಿ ಲೆಕ್ಚರರ್ಸ್ ಪಲ್ಸೀಕರ್ ಅವರು ಜೆದಾಗ. ನೀವು ಆಮೇಲೆ ಹೇಳಿದ್ರಿ ಪಲ್ಸೀಕರ್ ಅವರು, ದೋಂಡ್ ಅವರು, ಅಚ್ರೇಕರ್ ಅವರು, ಆಮೇಲೆ ಕೆ ಹೆಬ್ಬಾರ್ ಅವರು, ಇವ್ರದ್ದೆಲ್ಲ ಒಡನಾಟ ನಿಮಗೆ ಬಂತಲ್ಲ, ಅವಾಗ ಕಲೆಯ ಬಗ್ಗೆ ನಿಮಗೆ ಹೊಸ ಅಂಶಗಳು ಏನು ಕಲಿಬೇಕಂತ ಹೇಳಿ ಅನ್ನಿಸ್ತು, ಹೆಂಗೆ ಬಂದು ಅಂತ? ಅದಕ್ಕೂ ಪೂರ್ವದಾಗ ಏನದಲ್ಲ, ನಾನು ಏನು ಮಿಡ್ಲ್ ಸ್ಕೂಲ್ ಗ್ರೇಡ್ ಎಕ್ಸಾಮಿನೇಷನ್ ಏನು ಇತ್ತಲ್ಲ, ಅದು ಭಾಳ ಸ್ಟ್ಯಾಂಡರ್ಡ್ ಇತ್ತದು. ಅದನ್ನು ಅಭ್ಯಾಸ ಮಾಡಿ ಇವರು ಸರ್ ಒಬ್ಬರು ಇದನ್ನು ತಿಳಿಸಿ ಮತ್ತು ಆ ಸಂದರ್ಭ ಮಾಡಿ, ಆಮೇಲೆ ಇಲ್ಲಿ ಹೈಸ್ಕೂಲ್ಗೆ ಬಂದು ಅವಾಗ ಅದು ಇದು ಫಸ್ಟ್ ಇಯರ್ ಡಿಪ್ಲೊಮಾ ಇದು ಗ್ರೇಡ್ ಅದು ಏನಿತ್ತು ಅದು ಪಾಸಾಗಿದ್ದ. 2ನೇ ವರ್ಷದ್ದು ಗ್ರೇಡ್ ಮಾಡಬೇಕಾಗಿತ್ತು. ಅವಾಗ ಅದು ಮಾಡಿ ಮತ್ತೆ ಒಂದು ಪ್ರಾಬ್ಲಮ್ ಆಗಿ ಅವರು ಇದಕ್ಕೆ ಇದನ್ನು ನಾವು ಸ್ವಲ್ಪ ಹೇಗೆ ಮಾಡಬೇಕು ಹೇಳೋದು, ಅಲ್ಲಿ ಅಭ್ಯಾಸ ಭಾಳ ಇತ್ತು. ಅದು ನಾನು ಭಾಳ ಸ್ಟಡಿ ಮಾಡಿದ್ದೆ. ಅದು ಅವಾಗ ಅವರು ಹೇಳ್ತಿದ್ರು, ಇದನ್ನು ಗ್ರೇಡದಾಗ ಇಂಥವೆಲ್ಲ ಇರ್ತಾವ, ಅದಕ್ಕಾಗಿ ಅದೇನು ಅಂತೇಳಿ ಮೊಹಮ್ಮದ್ ಶರೀಫ್ ಅವರು ಎಲ್ಲ ಹೇಳಿದರು. ಸೆಕೆಂಡ್ ಇಯರ್ದಾಗ ಏನು ಮಾಡಿದ, ನಾನು ಫೇಲ್ ಆದೆ ಒಂದು ಸಬ್ಜೆಕ್ಟು. ಅದು ಇಲ್ಲಿ ಮಿಡ್ಲ್ ಸ್ಕೂಲಿಂದ ನಾನು ಇದು ಬೇರೆ ಕಡೆ ಹೋಗೋದಿತ್ತಲ್ಲ, ಅದಕ್ಕೆ ಸರ್ ಫಸ್ಟ್ ಇಯರ್ ಇದು ಉಳಿತಲ್ಲ, ಸೆಕೆಂಡ್ ಇಯರ್ ಉಳಿತಲ್ಲ, ಅದು ಒಂದು ಸಬ್ಜೆಕ್ಟ್ ಅಂದರೆ ನೀನು ಮಾಡೋದು ನೀವು ಅಲ್ಲಿ ಹೋಗ್ತಾ ಆಯ್ತು. ಹೋದಾಗ ಅಲ್ಲಿ ಸೈಯದ್ ಹುಸೇನ್ ಅಂತಂದ್ರೆ ಅವರು ಒಳ್ಳೆ ಇದು ಇದ್ದಾರೆ, ಅದಕ್ಕೆ ನೀವು ಅಲ್ಲಿ ಫಾರಮ್ ಅದು ತುಂಬಿಸಿ ಅಲ್ಲಿ ಇದು ಮಾಡು, ಅದನ್ನು ಮುಗಿಸ್ಕೊ ಅಂತ ಹೇಳಕ್ಕೆ ಹೇಳಿದೆ. ನೀವು 2 ಎಕ್ಸಾಮ್ ಭಾಳ ಕೆಲಸ ಮಾಡ್ತು. ಇದರ ನಂತರ ಇದು ಬಾಂಬೆದು ವಿಚಾರಗಳು ಬಂತು. ಇದು ನನಗೊಬ್ಬರು ವಿಚಾರ ಕೊಟ್ಟರು.
ಬಂಕೂರು ಮಾಸ್ಟರ್ ಬಲ್ಲಿ ಹೋಗ್ರಿ ನೀವು ನಿಮಗೆಲ್ಲ ಅರ್ಥ ಆಗ್ತದೆ ಅಂತೇಳಿ SB ಹೈಸ್ಕೂಲ್ದು. ಸ್ಕೂಲ್ ಆ ಬಂಕೂರು ಕರ ಏನಾದ್ರೆ ಅಂದು ಈ ಡಿಗ್ರಿ ಇದು ಬಾಂಬೆದು ಪಾಸ್ ಆಗಬೇಕಾಯ್ತಪ್ಪ ಅಂತ ಇದು ಎಕ್ಸಾಮಿನೇಷನ್ ಮಾಡಬೇಕಾಯ್ತಪ್ಪ ಅಂತಂದ್ರೆ ಅದಕ್ಕೆ ನೀವು ಗ್ರೇಡ್ ಪರೀಕ್ಷೆ ಪಾಸ್ ಆಗಬೇಕು. ಬಾಂಬೆದೂ ಗ್ರೇಡ್ ಪಾಸ್ ಆಗಬೇಕು. ಮತ್ತು ಅದು ನಾವು ಸೋಲಾಪುರ ಸೆಂಟ್ರ್ ಇತ್ತು, ಅದನ್ನೆಲ್ಲ ಏನೇನೋ ಕ್ರಮವಾಗಿ ಇತ್ತು ಅದೆಲ್ಲ ಮಾಡಿಸಿದ್ರು. ಮಾಡಿಸಿದ ನಂತರ ನಾವು ಬಾಂಬೆಗೆ ಬಾಂಬೆದಾಗ ಏನದ ಕಂಟಿನ್ಯೂಷನ್ ನಡೀತದೆ. ಅಲ್ಲಿ ಮುಗಿಸ್ಕೊಂಡು ಈ ರೀತಿ ಭಾಳ ಇದು ಅನ್ನಿಸ್ತದೆ ಹೇಳಕ್ಕೆ. ಈಗ ಇನ್ನೊಂದು ಸರ್, ಸ್ವಲ್ಪ 1963 ಮುಗೀತು ನಿಮ್ಮದು. 1963 ಮುಗೀತು, ಪಾಸ್ ಆಗಿದ್ದು. ನೀವು ಕಲಬುರಗಿಗೆ ಬಂದ್ರಿ. ಬಂದು 1965 ದಿ ಐಡಿಯಲ್ ಫೈನ್ ಆರ್ಟ್ ಕಾಲೇಜ್ ಹುಟ್ಟಾಕಿದ್ರಿ. ಅದು ಕಿರಾಣ ಬಜಾರ್ದಲ್ಲಿ ಒಂದು 4-5 ವಿದ್ಯಾರ್ಥಿಗಳು. ನೀವು ಬಂದ ಮೇಲೆ ಯಾಕೆ ನಿಮಗೊಂದು ಕಲಾ ಶಾಲೆಯನ್ನು ಶುರು ಮಾಡಬೇಕಂತ ಅನ್ನಿಸ್ತು ಮನಸ್ಸಿನೊಳಗೆ? ಈ ಕಲಾ ಶಾಲೆ ಮಾಡಬೇಕು ಅಥವಾ ಇನ್ಸ್ಟಿಟ್ಯೂಷನ್ ಮಾಡಬೇಕು ಅಥವಾ ಇದೆಲ್ಲ ಕಲಿಬೇಕು ಒಂದು ಮಾಡಬೇಕು ಅಂತ ಹೇಳ್ತಿದ್ದು ನನಗೆ ಕಲ್ಪನೆ ಮಾಡಬೇಕಂತಿಲ್ಲ ನನಗೆ. ಇಲ್ಲಿ ಮತ್ತೆ ನಾನು ಈ ಟ್ರೈನಿಂಗ್ ಸೆಂಟರ್ ಇದು ಕೋರ್ಸ್ ಇತ್ತು, ಅದು ಮಾಡಬೇಕಂತಿತ್ತು ಬಾಂಬೆದಾಗ. ಅದು ಮುಗಿಸ್ಕೊಂಡು ಮತ್ತು ಮುಂದೆ ನಾನು ಕಲಾವಿದನಾಗಿ ಅಥವಾ ಫ್ರೀಲಾನ್ಸ್ ಆಗಿ ಏನಾಗ್ತೀನಿ ಅನ್ನೋದು ಗೊತ್ತಿರಲಿಲ್ಲ. ನಾನು ಬಾಂಬೆದಾಗ ಏನು ಸ್ಟಡಿ ಮಾಡ್ತಿದ್ದೆ. ಅವಾಗ ಟರ್ಮ್ ಹಾಲಿಡೇಸ್ ಬರ್ತೀವಿ. ಟರ್ಮ್ ಹಾಲಿಡೇ ಬಂದಾಗ ಕೆಲವು ಸೂಟಿಗಳು ಇರ್ತೀವಿ. ಯಾವಾಗ ಸೂಟಿ ಇರ್ತಾವೆ ಅವಾಗ ಬಂಕೂರ್ಕರ್ ಬಳಿ ಹೋಗ್ತಿದ್ದೆ. ಅವರಂದರು, ನೀವು ನಮ್ಮ ಇಲ್ಲಿ ನೀವು ಅಲ್ಲಿ ಕಲ್ತು ಬಂದಿರಿ, ಅದೊಂದು ಸ್ವಲ್ಪ ಇಲ್ಲಿ ಕೆಲವು ಹುಡುಗರಿಗೆ ಕೆಲವೊಂದು ವಿಷಯ ಒಂದು ನಿಮ್ಮ ನಾಲೆಜ್ ಕೊಟ್ಟಿಗೆ ಹೋಗ್ತಾ ಇರ್ರಿ ಅಂತ ಹೇಳ್ತಿದ್ದಾರೆ ಅಂತ. ಸರಿಯಾಗಿ ಅಂಥೇಳಿ ಹೋದ. ಅದೇ ಸಂದರ್ಭ ಅದು ಹೋಗ್ತಿದ್ದೆ. ಮತ್ತು ಇದು ಬರ್ತಿದ್ದೆ ಮತ್ತು 2ನೇ ವರ್ಷ ಟರ್ಮ್ ಆದ ಹಾಲಿಡೇ ಬಂದಾಗ ಗುಲ್ಬರ್ಗಾಕ್ಕೆ ಬರ್ತಿದ್ದೆ. ಅಲ್ಲಿ ಗುಲ್ಬರ್ಗಾಕ್ಕೆ ಬಂದಾಗ ಬಸವರಾಜ್ ಉಪ್ಪಿನವ್ರು ಏನಾದ್ರು ಅವರು ಒಂದು ಸರಿ ಬಂದ್ರಿ. ಅದು ಈತ ಯಾಕೆ ಬಂದ ಅಂತ ಹೇಳ್ಕೇಸಿ ನಾನು ಅಂದೆ, ಏನಪ್ಪ ಏನಿಸ್ತದೆ ಅಂತ. ಇಲ್ಲ ಸರ್, ನೀವು ನಮ್ಗೆ ಅಲ್ಲಿ ಕಲಿಸ್ತಿದ್ರಿ ಬಂಕೂರು ಕರೋದು, ನಮಗೆ ಮುಂದೊಂದು ಸ್ವಲ್ಪ ನನಗೂ ಭಾಳ ಇದು ಇಂಟ್ರೆಸ್ಟ್ ಅದ, ಅದಕ್ಕೆ ನೀವು ಟ್ಯೂಷನ್ ಹೇಳ್ತೀರೇನು ಅಂತ ಹೇಳಿ ನಾನು ಒಬ್ಬರಿಗೆ ಹ್ಯಾಂಗೆ ಹೇಳೋಕ್ಕಾಗ್ತದೆ, ಒಂದು 3-4 ಮಂದಿ ಅದಾರ್ರಿ ಅಂತ ಹೇಳಿ ಅವರೆಲ್ಲರೂ ಬರ್ತಾರೆ. ನಮ್ಮ ಮನ್ಯಾಗ ನಾವು ಹೇಳಬೇಕಾಗ್ತದೆ, ಮತ್ತೆಲ್ಲಿ ಇಲ್ಲ. ಯಾಕಂದ್ರೆ ನಾನು ಏನೂ ಅದು ಕೋರ್ಸ್ ಸ್ಟಾರ್ಟ್ ಮಾಡಿದ್ದಿಲ್ಲ, ಸುಮ್ಮನೆ ಬಂದಿದ್ದ ಮನೆಯಾಗೆ ಅವ್ರು ಶುರು ಮಾಡಿದೆ. ಹೀಗಾಗಿ ಮಾಡ್ತಾ ಒಂದು ಸಲ ಅದೇ ಏನಾಯಿತು, ಒಂದು ಲೆಟ್ರ್ ಬಂತು ನನಗೆ ಇದು ಬೆಂಗಳೂರಿನಿಂದ. ಅಲ್ಲಿ CV ಕರಡಗೆ ಅವರು ಅಂತ ಒಬ್ಬ ಆಫೀಸರ್, ಅವರು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಡೈರೆಕ್ಟರ್ ಇದ್ದರು ಬೆಂಗಳೂರು. ಅವ್ರ ಲೆಟ್ರ್ ಬಂದಾಗ ಯಾವಾಗ ಇದು ನಮ್ಮ ಸ್ಕೂಲ್ ಆಫ್ ಆರ್ಟ್ಕಿಂತ ಮುಂಚಿತವಾಗಿ ಅವ್ರು ಏನು ಬರೆದಿದ್ರು ಲೆಟ್ರದಾಗ ಅಂದರೆ, ಖಂಡರು ಅವರೇ, ನಾನು ನಿಮ್ಮದು ಇದ್ರಾಗ ನಿಮ್ಮ ಹುಡುಗರದು ನೀವು ಎಕ್ಸಾಮಿನೇಷನ್ಗೆ ನೀವು ಅಲ್ಲಿ ಗದಗ ಕರ್ತಿದ್ರಿ. ಆ ಟೈಮ್ನಾಗ ನಿಮ್ಮ ವರ್ಕರು ನಾನು ನೋಡಿದ್ದೇನೆ. ಅದಕ್ಕಾಗಿ ನಾನು ನಿಮ್ಗೆ ಲೆಟ್ರ್ ಏನು ಬರ್ತೀನಿ ಅಂತಂದರೆ, ಇಲ್ಲಿ ಬೆಂಗಳೂರಲ್ಲಿ ನಿಮ್ಮ ಕೋರ್ಸ್ ಮುಗಿಸ್ಕೊಂಡು ಬಂದಿರಿ ನಾವು ಬೆಂಗಳೂರಿನಲ್ಲಿ ನೀವು ಆರ್ಟಿಸ್ಟ್ ಇನ್ಫಾರ್ಮೇಷನ್ ಆ್ಯಂಡ್ ಪಬ್ಲಿಸಿಟಿ ಇದ್ರೊಳಗೆ ಒಂದು ಆರ್ಟ್ ಪೋಸ್ಟ್ ಅದ ಖಾಲಿ ಅದ, ಅದನ್ನು ಮಾಡಿರಿ, ಬರ್ರಿ ಒಂದ್ಸಲ ಮನೆಗೆ ಅಂತ ಹೇಳ್ಕೊಂಡು. ನಿಮ್ಮದೆಲ್ಲ ಫೈಲ್ಗಿಲ್ ತೊಗೊಂಬರ್ರಿ, ನಾನೇ ಡೈರೆಕ್ಟರ್ ಇದ್ದೀನಿ, ನಿಮ್ಗೆ ಡೈರೆಕ್ಟ್ ನಿಮ್ಗೆ ಆರ್ಡ್ರೇ ಕೊಟ್ಬಿಡ್ತೀನಿ, ಮಾಡೋ ಅಂತ ಹೇಳ್ಕೊಂಡು. ಇಲ್ಲರಿ ಸರ್, ನಾನು ಈಗ ಕೊಡಪ್ಪ, ಇಲ್ಲ ನೀವು ಬಾ ಅಂತ ಹೇಳಿ ಮತ್ತೆ ಆ ರೀತಿ ಕರೆದ್ರು. ಅದು ಕರೆದಿದ್ದಕ್ಕಾಗಿ ಅದು ಆ ಲೆಟ್ರ್ ಏನು ಮಾಡೋದು ನನಗೆ ಹೋಗಿ ಅವ್ರೇನಂದರು,
ಇದೆಲ್ಲ ಹೇಳಿದ್ರು. ಯಾಕಂದ್ರೆ ನಾನು ವರ್ಕ್ ನೋಡಿದ್ರು, ನೀನು ಬರುವಾಗ ಎಲ್ಲ ವರ್ಕ್ ತೊಗೊಂಬರ್ರಿ ಅಂತ. ಅದು ಹೋದ ನಂತರ ತೋರಿಸ್ದೆಲ್ಲ ತೋರಿಸಿದ ನಂತರ ಕಂಡರವ್ರು ಆಮೇಲೆ ಅಂದರು ಅವರು ಸ್ವಲ್ಪ ಹೊತ್ತಾದ ನಂತರ, ಕಂಡರವರೇ ನೀವು ಈ ನಿಮಗೇನು ಪೋಸ್ಟ್ ಇದು ಆರ್ಡರ್ ಕೊಡ್ಬೇಕಂತ ಮಾಡಿದ್ದ ಆ ಪೋಸ್ಟ್ ಇನ್ಫಾರ್ಮೇಷನ್ ಆ್ಯಂಡ್ ಪಬ್ಲಿಸಿಟಿ ಕೋರ್ಸ್ ಏನಂತ ಅದು ಇಲಿಸ್ಟ್ರೇಷನ್ಸ್ ಮತ್ತು ಡಿಸೈನರ್ ಅಂತ ಅದು ಇದು ಅಂಥ ವರ್ಕ್ ಅದ, ಇದು ಅದ ಅಕಾಡೆಮಿಕ್ ಅಲ್ಲ ಅದು. ನಿಮ್ಮ ಕೆಲಸ ನೋಡಿದ್ರೆ ಭಾಳ ಅಕಾಡೆಮಿಕ್ ಸ್ಟ್ಯಾಂಡರ್ಡ್ ಇದ್ದೀರಿ, ಅದಕ್ಕೆ ಅಲ್ಲಿ ಆ ಪೋಸ್ಟ್ ಬ್ಯಾಡ್ ನಮಗೆ, ನಿಮ್ಮ ಹ್ಯಾಂಡ್ ಇದು ಹೋಗ್ತದೆ ಮೊದಲು, ನೀವು ಬೆಳೆಯಲಿಕ್ಕೆ ಭಾಳ ಅಂತೇಳಿ ಹೇಳಿ ನೀವು ಬ್ಯಾಡ ಅಂತ ಹಿಂಗೆ ಹೇಳಿಬಿಟ್ರು ಅವರು. ಮತ್ತು ಹಿಂಗೆ ಗಾಳಿಯಾಗಿ ಅವ್ರ ಊಟ ನಂತರ ಹೇಳಿ ಅಂದರು. ಮತ್ತು ನಿಮಗೊಂದು ಕಲ್ಪನಾ ಕೊಡ್ತೀನಿ, ಐಡಿಯಾ ಹೇಳ್ತೀನಿ, ಅದನ್ನು ಕೇಳ್ಕೊರಿ ಅಂತೇಳಿ. ನೀವೇನು ಮಾಡಿರಿ, ನಿಮ್ಮ ಮಗು ಕಲಬುರಗಿ ಅಥವಾ ಗುಲ್ಬರ್ಗ ಅಥವಾ ಡಿಸ್ಟಿಕ್ಸ್ನೊಳಗೆ ಆಗಲಿ, ಮತ್ತು ಅದು ಬಿಟ್ಟು ಕೆಲವು ಕಡೆ ಸುತ್ತಲ್ಲಿ ಎಲ್ಲಿ ಒಂದು ಕಲಾ ಮಂದಿರ ಇಲ್ಲ ಅಥವಾ ಸ್ಕೂಲ್ ಆಫ್ ಆರ್ಟ್ ಇಲ್ಲ, ಅದು ನೀವು ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ. ನಂದು ಏನ್ರಿ ಸರ್ ಹೆಂಗೆ ಸಾಧ್ಯ ಆಗ್ತದೆ ನನಗೆ, ನಾನು ಇದ್ದೀನಿ, ನನಗೆ ಇನ್ನೂ ನಾನು ಎಷ್ಟೋ ಕಲಿಯೋಕ್ಕಾದೆ ಇದೆ, ಇಲ್ಲ ಅದು ನನಗೆ ಬ್ಯಾಡ್ರಿ ಅಂತಂದೆ. ಇಲ್ಲ ನೀವು ಹಂಗೆ ಅನ್ಬೇಡ್ರಿ, ನೀವು ಹ್ಞೂ ಅನ್ರಿ, ನೀವು ಎಲ್ಲ ರೀತಿಯಿಂದ ನಮಗೆ ಅನುಕೂಲ ಮಾಡ್ತೀವಿ, ಮತ್ತು ಗೌರ್ಮೆಂಟ್ನಿಂದ ಏನೇನು ಅದಕ್ಕೆ ಸಿಗಬೇಕಾಗ್ಯದ ಅದೆಲ್ಲ ನಾವು ಕೊಡಿಸ್ತೀನಿ, ಅದಕ್ಕೆ ನೀವು ಹ್ಞೂ ಅಂದು ಒಂದು ಕೆಲಸ ಮಾಡಿರಿ, ನೀವು ಹೋಗ್ರಿ ಹಾಲ್ ಹುಡುಕ್ರಿ, ಮುಂದಿನ ದಿನ ಎಲ್ಲ ನಾನು ನೋಡ್ಕೋತೀನಿ ಅಂತೇಳಿ ಹಿಂಗೆ ಹೇಳಿದೆ. ಅದಕ್ಕೆ ನೀವು ಸ್ಟಾರ್ಟ್ ಮಾಡೋದು. ಅದಕ್ಕೆ ಈ ರೀತಿ ಹೇಳಿದಕ್ಕೆ ಮತ್ತು ತಿರುಗಿ ಗುಲ್ಬರ್ಗಕ್ಕೆ ಬಂದು ಆವಾಗ ಅಲ್ಲಿ ಅಳಂದಕರ್ ಅಂತವರು ದೊಡ್ಡ ಇದು ಇದ್ದರು. ಅವರು ಸುಮ್ಮನೆ ಅವ್ರ ಮನೆಗೆ ಹೋಗಿ ಕೇಳೋದು, ಹಿಂಗೆ ಅದೇ ಅದು ಅದಕ್ಕೆ ಹೆಂಗೆ, ಇಲ್ಲಪ್ಪ ಭಾಳ ಕಷ್ಟದ ಕೆಲಸ ಅದ, ಅದನ್ನು ನೀವು ಯಾಕೆ ಹ್ಯಾಂಗೆ ಮಾಡ್ತೀರಿ ಅದಕ್ಕೆಲ್ಲ ಇದೇ ಇರ್ತವೆ, ಹ್ಯಾಂಗೆ ಮಾಡ್ತೀರಿ ಅಂತೇಳಿ. ಇಲ್ಲ ಸರ್ ಅವ್ರು ಹಿಂಗೆ ಎಲ್ಲ ಹೇಳಿದಾರ, ಅದಕ್ಕೆ ಅನುಕೂಲ ಎಲ್ಲ ಮಾಡಿಕೊಡ್ತೀವಿ ಅಂತಾರೆ CV ಕರಡಿಗೆ ಅವರು ಅಂತೇಳಿ. ಅದ್ರ ವಿಚಾರ ಮಾಡಿರಿ, ನೀವು ವಿಚಾರ ಮಾಡು ಅಂತ ಹೇಳಿದ್ರು. ನಂತರ ಏನಾಯಿತು, ಇನ್ನೊಬ್ಬರದ್ದು ವಿಚಾರ ನನಗೆ ಬಂದು ದಂಡಾವತಿ ಮಠ ಅವ್ರಿಗೆ ಕೇಳಿದ್ರೆ ಆಯಿತು. ಯಾಕಂದ್ರೆ ಅವರು ಅದರಲ್ಲಿದ್ದರು. ಮತ್ತು ನಾವು ಮುಂಬೈಗೆ ಹೋಗಲಿಲ್ಲಲ್ಲ, ಟ್ರಂಕಾಲ್ ಹಚ್ಚಿ ಮಾತನಾಡಿದ. ಯಾರು ಹೇಳ್ಯಾರಪ್ಪ ನಿನಗೆ, ನೀ ಇನ್ನೂ ಕಲಿಯೋದ್ರಾಗೆ ಇದ್ದಿ, ಸ್ಟೂಡೆಂಟ್ ಇದ್ದಿ, ಮತ್ತು ಇನ್ನೂ ನಿನಗೆ ಇದು ಎಲ್ಲ ಈಗ ಅನುಭವ ಇವೆಲ್ಲ ಭಾಳಷ್ಟು ಮಾಡಬೇಕಾಗ್ತದೆ, ನೀನು ಯಾಕೆ ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳ್ತೀನಿ. ಅದು ಭಾಳ ತೊಂದರೆ ಕೆಲಸನೇ ಅದ ಅದು, ಅದಕ್ಕೆ ಭಾಳಷ್ಟು ಪ್ರಾಬ್ಲಮ್ಸ್ ಬರ್ತಿರ್ತವೆ, ಹಾಗಾಗಿ ಅಂತೇಳಿ ಯಾಕೆ ಮಾಡ್ತೀವಿ ಬೇಡ ಅಂತ ಅವರು ಹಿಂಗಂದು. ಆಮೇಲೆ ನಾನು ಹೇಳ್ದೆ, ಇಲ್ಲ ಸರ್ CV ಕರಡಿಗೆ ಅವರು ಹೇಳಿದರು, ಅವ್ರು ಲೆಟ್ರ್ ಕಳಿಸಿದ್ರು ನನಗೆ, ಹಿಂಗೆ ಅದ ಅಲ್ಲಿ ಪೋಸ್ಟ್ ಅದ ಅದಂತೇಳಿ ಕರೆಸಿ. ಆಮೇಲೆ ಅವ್ರು ಕಲಾ ಮಂದಿನೇ ಮಾಡೋಣ ಸ್ಟಾರ್ಟ್ ಅದು ಪೋಸ್ಟ್ ನೀವನ್ಕಿಂತಲೂ ನೀವು ಅಕಾಡೆಮಿಕ್ ಸ್ಟಡಿ ಮಾಡ್ದೋ ಇದ್ದಿ, ನೀವು ಒಳ್ಳೆ ಕೆಲಸ ಅದ, ಅದಕ್ಕೆ ನೀವು ಸ್ಕೂಲ್ ಆಫ್ ಆರ್ಟ್ ಮಾಡಬೇಕು ಅಂತೇಳಿ ಗುಲ್ಬರ್ಗಕ್ಕೆ ಬಂದು ಮತ್ತೊಮ್ಮೆ ಮೊದಲನೇ ದಿ ಐಡಿಯಲ್ ಫೈನ್ ಆರ್ಟ್ ಕಾಲೇಜ್ ಶುರು ಆಯಿತು. ಅವ್ರು ಹೆಂಗೆ ಇದು ಸ್ಕೂಲ್ ಆಫ್ ಆರ್ಟ್ ಇದು ಸಲುವಾಗಿ ಒಂದು ಹಾಲ್ ಹುಡುಕು ಅಂತ ನೀವು ಅಷ್ಟು ಹುಡುಕಿ ಹಾಲ್ ಚಿಕ್ಕಿದ ನಂತರ ನನಗೆ ಹೇಳಲ್ಲ ಅಂತೇಳಿ ಈ ರೀತಿ ಎಲ್ಲ ಹೇಳಿದರು. ಅದ್ರ ಪ್ರಕಾರ ನಾನು ಭಾಳಷ್ಟು ಪ್ರಯತ್ನಗಳು ಮಾಡಿದೆ, ಮಾಡಿ ಅದು ಒಂದು ಹಾಲ್ ಸಿಕ್ತು ಒಂದು. ಆಮೇಲೆ ಅದಕ್ಕೆ ರಿಜಿಸ್ಟ್ರೇಷನ್ ಮಾಡೋದಿರ್ತದೆ, ಒಂದು ಸ್ಕೂಲ್ ಆಫ್ ಆರ್ಟ್ ಸ್ಟಾರ್ಟ್ ಮಾಡಿ ಒಂದು ಮಾಡಬೇಕಾದ್ರೆ ಅದಕ್ಕೆ ಮ್ಯಾನೇಜ್ಮೆಂಟ್ ಮಾಡಬೇಕು ಆಗ್ತದೆ. ಈ ರೀತಿ ಒಂದು ಸ್ಥಾಪನೆ ಆಯಿತು, ಕಾಲೇಜ್ ಶುರು ಆಯಿತು. ಆಮೇಲೆ ಈಗ ನೀವು ಚಿತ್ರಕಲೆ ಮೊದಲು ಲ್ಯಾಂಡ್ಸ್ಕೇಪ್ ಮಾಡ್ತಾ ಇದ್ರಿ, ಭೂದೃಶ್ಯಗಳು, ಆಮೇಲೆ ಪೋರ್ಟ್ರೇಟ್ ಭಾವಚಿತ್ರಗಳು, ಆಮೇಲೆ ಬರ್ತಾ ಬರ್ತಾ
ಅಮೂರ್ತ ಚಿತ್ರಕಲೆ, ಅಬ್ಸ್ಟ್ರಾಕ್ಟ್ ಚಿತ್ರಕಲೆ ಕಡೆ ಬಂದ್ರಿ. ಏನು ನಂದು ನಿಮ್ದು ಕೇಳ್ತಾ ಇದ್ದೀನಿ. ಯಾಕೆ ನಿಮಗೆ ಈ ಅಮೂರ್ತ ಚಿತ್ರಕಲೆ ಕಡೆ ಮನಸ್ಸು ಹೋಯಿತು ಅಂತ? ಈಗ ಕಾಲೇಜ್ ಆಫ್ ಫೈನ್ ಆರ್ಟ್ಸ್ ಇದು ಏನು ಪ್ರಾರಂಭ ಆಯಿತು. ಹಾಂ, 5-6 ಸಬ್ಜೆಕ್ಟ್ ಇರ್ತು. ಅವರು 7 ಹುಡುಗರು ನಮಗೆ ಸಿಕ್ಕಿದ್ರು. ಈಗ ಅವ್ರಿಗೆ ಅಂದ್ರೆ 6 ಸಬ್ಜೆಕ್ಟ್ದಾಗ ಏನೇನು ಇರ್ತಾವಲ್ಲ ಅದು ನಾನೇ ಹೇಳಬೇಕಾದ್ರೆ, ಯಾಕಂದರೆ ಇನ್ನೊಬ್ಬರಿಗೆ ಹೆಚ್ಚಿಗೆ ತೊಗೊಂಬಷ್ಟು ಒಂದು ಕೆಪಾಸಿಟಿ ಇದ್ದಿದ್ದಿಲ್ಲ. ಅದಕ್ಕೆ ನಾನು ಸ್ಟಡಿ ಮಾಡಬೇಕು, ನಾನು ಒಂದು ಇದು ಮಾಡಿಕೊಂಡು ಅವರಿಗೆಲ್ಲ ಹೇಳಬೇಕು. ನಮಗೆ ಅಕಾಡೆಮಿಕ್ ಆಗಿ ನಾನು ಎಲ್ಲ ಸ್ಟಡಿ ಮಾಡಿ ಬಂದಿದ್ದೆ, ಎಲ್ಲ ಪದ್ಧತಿ ಗೊತ್ತಾಗಿತ್ತು. ಈ ಸಬ್ಜೆಕ್ಟ್ ನೀವು ಯಾಕೆ ಮಾಡಿದ್ರಿ ಅಂತ ನೀವು ಏನು ಕೇಳಿದ್ರಿ, ಅದು ವಿದ್ಯಾರ್ಥಿಗಳಿಗೆ ನಾವು ಹೇಳೋದಾಗ್ತದೆ ಮತ್ತು ಈ ನಾನು ಒಂದು ಅದರಲ್ಲಿ ಬೆಳೆಸ್ಕೊಬೋದಾಗ್ತದೆ ಅಂತೇಳಿ ಈ ರೀತಿಯಿಂದ ಮೊದಲ ವಿಷಯಗಳ ಬಗ್ಗೆ ನಾವು ಏನಂತ ಅವರಿಗೆ ಭಾಳಷ್ಟು ವಿಷಯಗಳಿದ್ದು. ನೀವು ಪೋರ್ಟ್ರೇಟ್ ಅದರಲ್ಲಿ ಭಾವಚಿತ್ರ, ಲ್ಯಾಂಡ್ಸ್ಕೇಪ್ ಮಾಡಿದ್ರಿ, ಲ್ಯಾಂಡ್ಸ್ಕೇಪ್, ಆಮೇಲೆ ಅಬ್ಸ್ಟ್ರಾಕ್ಟ್, ಆಮೇಲೆ ಮತ್ತು ಕಂಪೋಸಿಷನ್ಸ್ ಇರ್ತದೆ. ಬೇರೆ ಬೇರೆ ವಿಷಯಗಳನ್ನು ನಾನು ಮಾಡ್ಕೋತ ಹೋದ. ಯಾವ ಹಿಂಗೆ ನಾನು ಅಬ್ಸ್ಟ್ರಾಕ್ಟ್ ಅದು ನನಗೆ ಹಿಡಿಸ್ತಿದ್ದಿಲ್ಲ ಮೊದಲು, ನನಗೆ ಗೊತ್ತಿತ್ತು ಅದರಲ್ಲಿ. ಅದು ಇನ್ನು ಅಕಸ್ಮಾತಾಗಿ ನಾನು ಒಂದು ಸಲ ಪಿಕ್ಚರ್ಗೆ ಹೋಗಿ ರಾತ್ರಿ ಮನೆಗೆ ಹೋಗ್ತಾ ಇದ್ದೆ. ಮನೆಗೆ ಹೋಗ್ತಿರಬೇಕಾದಾಗ ಅಲ್ಲಿ ಒಂದು ಕಿಟಕಿಯಲ್ಲಿ ಒಂದು ಬೆಳಕು ಮತ್ತು ಒಂದು ದೊಡ್ಡ ಕಿಟಕಿ ಇತ್ತು. ಅದರೊಳಗೆ ಲೈಟ್ ಇತ್ತು, ಒಂದು ಬೇರೆ ಬೇರೆ ಒಂದು ಪ್ಯಾಟರ್ನ್ ಇತ್ತು, ಹಿಂಗೆಲ್ಲ ಒಂದು ಗಿಡ ಇತ್ತು. ಅದು ನನಗೆ ಅಟ್ರಾಕ್ಟ್ ಮಾಡ್ತು. ಯಾಕೆ ನನಗೆ ನಿಂದ್ರಿಸ್ತಿದ್ದು, ಯಾಕೆ ಚಲೋ ಕಾಣಿಸ್ಲಿಕ್ಕತ್ತದ, ಇದು ಇಷ್ಟು ಯಾಕೆ ಸುಂದರ ಕಾಣಿಸ್ಲಿಕ್ಕತ್ತದ ಅಂತ ಹೇಳ್ಕಿದ್ದು ನನಗೆ ಫೀಲಿಂಗ್ ಆಯ್ತು. ಅದು ಮಾಡಿ ನಾವು ಪೇಂಟಿಂಗ್ ಮಾಡಿ ನೋಡಿದ್ರೆ ಹ್ಯಾಂಗೆ ಬರ್ತದ ಅಂತ ಹೇಳಿ ವಿಚಾರ ಬಂತು. ಆಗ ಮತ್ತು ಮರದಿವ್ಸ ಹೋಗಿ ಕೃಷ್ಣ ಮನೆಗೆ ಅದೇ ಕಲ್ಪನಾ ಇಟ್ಕೊಂಡು ಹೋಯ್ತು, ಒಂದು ಮಾಡಿ ನೋಡಿದೆ. ಅದು ಏನೋ ಒಂದು ಇದು ಅನಿಸ್ಲಿಲ್ಲ. ಯಾಕಂದ್ರೆ ನಮಗೆ ಹಿಂಗೆ ಒಂದು 3-4 ಪೇಂಟಿಂಗ್ಸ್ ಮಾಡಿದೆ. ಅದು ಬಿಟ್ಟು ನಾವು ಬೇರೆ ಬೇರೆ ವಿಂಡೋಗಳು ಸಹಿತ ಅಬ್ಸರ್ವೇಷನ್ ಮಾಡಿ ಅದರಲ್ಲಿ ಕಲ್ಪನಾ ತೊಗೊಂಡು ಅದು ಭಾಳಷ್ಟು ವರ್ಕ್ ಮಾಡಿದಾಗ ಇದರ ಚಲೋ ಅನ್ನಿಸ್ತೇವೆ ನನಗೆ. ಅದರಲ್ಲಿ ನಾವು ಪ್ರತಿ ವರ್ಷ ನಾವು ಈ ನ್ಯಾಷನಲ್ ಗ್ಯಾಲರಿ ಇದು ಮಾಡರ್ನ್ ಆರ್ಟ್ ಗ್ಯಾಲರಿ ಅಲ್ಲ, ಇದು ಡೆಲ್ಲಿ ಒಳಗೆ ಇದು ಲಲಿತ ಕಲಾ ಅಕಾಡೆಮಿ ಏನಿತ್ತು, ಅಕಾಡೆಮಿ ಆ್ಯನ್ಯುವಲ್ ಎಕ್ಸಿಬಿಷನ್ ನಡೀತಿರ್ತಿತ್ತು. ಈ ಪೇಂಟಿಂಗ್ ಎಕ್ಸಿಬಿಷನ್ ಕಳಿಸೋದಾಯ್ತು ಅಂತ ಹೇಳ್ಕೊಂಡು ನಾವು ಮಾಡಿದ್ದು ಒಂದು ಪೇಂಟಿಂಗ್, ಅದು ಅಬ್ಸ್ಟ್ರಾಕ್ಟ್ ಒಂದು ಮಾಡಿ ಇದ್ದಿದ್ದು ಏನಿತ್ತಲ್ಲ ಅದಕ್ಕೆ ಎಕ್ಸಿಬಿಷನಿಗೆ ಕಳಿಸಿದ್ದೆ, ಆ್ಯನ್ಯುವಲ್ ಎಕ್ಸಿಬಿಷನ್. ಅದು ಆ್ಯನ್ಯುವಲ್ ಎಕ್ಸಿಬಿಷನ್ದಾಗ ಆ ಪೇಂಟಿಂಗ್ ಸೆಲೆಕ್ಷನ್ ಆಯಿತು. ಅದು ಸೆಲೆಕ್ಷನ್ ಆಗಿದ್ರೆ ಒಂದು ಅವಾರ್ಡ್ ಏನಿದೆ, ದೊಡ್ಡ ಗೌರವ. ಈ ರೀತಿ ನಾನು 5-6 ಸಲ ಕಳಿಸಿದ್ದ, 5-6 ಸಲನೂ ನಾನು ಸೆಲೆಕ್ಷನ್ ಆಗಿತ್ತು. ಕರ್ನಾಟಕದಾಗ ಆ ಟೈಮ್ನಾಗ ಯಾರ್ದು ಆಗಿದ್ದಿಲ್ಲ. ಹಿಂಗೆ ಅದು ಒಂದು ವಿಷಯದಲ್ಲಿ ಇಂಟ್ರೆಸ್ಟ್ ಹೆಚ್ಚಾಯ್ತು ನನಗೆ. ಅದು ಅಮೂರ್ತ ಅಂತ ಕಿಸಿಂದ ಹಿಂಗೆ ಅದು ನಾನು ಇದು ಮಾಡಿಲ್ಲ. ನನಗೆ ಅದು ಹಿಂದಿಗಡೆ ಅದು ಇದು ಕೊಟ್ಟಿದ್ದೆವು ಸಬ್ಜೆಕ್ಟ್. ಚಿತ್ರಕಲಾ ಪರಿಷತ್ನಲ್ಲಿ ಒಂದು ಕ್ಯಾಂಪ್ ಇತ್ತು. ಅದು ಆ ಕ್ಯಾಂಪ್ನಾಗ ನನಗೆ ಭಾಳಷ್ಟು ಮಂದಿಗೆ ಕರೆಸಿದರು. ಅದು ನಂದು ನೀವು ಇನ್ವಿಟೇಷನ್ ಇತ್ತು, ಅದು ವರ್ಕ್ ಮಾಡೋದಂಥ ಚಾನ್ಸ್ ಬಂತು. ನಾವು ಅಲ್ಲಿ ಆ ಟೈಮ್ನಾಗ ಅದು ಆ ಕ್ಯಾಂಪಿಗೆ ಕೆ ಹೆಬ್ಬಾರ ಮತ್ತು ಇವರು PT ರೆಡ್ಡಿ ಅಂತೇಳಿ ಹೈದರಾಬಾದವರು, ಇವರಿಬ್ಬರು ಆ ಕ್ಯಾಂಪಿಗೆ ಡೈರೆಕ್ಟರ್ ಆಗಿದ್ದರು. 50 ಮಂದಿ ಆರ್ಟಿಸ್ಟ್ ಇದ್ದರು ನಾವು ಅಲ್ಲಿ ಕ್ಯಾಂಪ್ನಾಗ. ಅದೆಲ್ಲ ಕಡೆ ಅವರು ರೌಂಡ್ ಹಾಕಿ ಅದು ನೋಡ್ಕೋತ ಹೋಗ್ತಿದ್ರು. ಅದೇ ಸಂದರ್ಭ ನಾನು ಅಲ್ಲಿ ವರ್ಕ್ ಮಾಡ್ತಿರುವಾಗ ಅಲ್ಲಿಂದ 1-2 ಸಲ ಹೋಗಿದ್ರು ಅವರು. ಒಂದು ಸಲ ಬಂದು ನನಗೆ ಕರೆದ್ರು,
ಹ್ಞೂ ಕೆ ಹೆಬ್ಬಾರ್ ಅವರು. ಹ್ಞೂ ಯಾಕ್ರಿ ಸರ್ ಹಿಂಗೆ ಹಿಂಗೆ ಅಂತ, ನೀವು ಅದೇನು ಮಾಡ್ತಾಯಿದ್ದಿ ವರ್ಕ್, ಹ್ಞೂ ಅದ್ರಾಗೇನು ನೀವು ಟೆಕ್ನಿಕ್ ಏನು ಯೂಸ್ ಮಾಡುತ್ತಿದ್ದೀರಿ ಹ್ಞೂ ಅದು ನೀವು ಅದು ಭಾಳ ಚೆನ್ನಾಗದ, ಸರಿಯಾಗಿ ಆಗ್ಲಿಕ್ಕತ್ತದ ಅದು. ಹ್ಞೂ ಮತ್ತು ಪೇಂಟಿಂಗು ಫಾರ್ಮ್ಸ್ ಅದನ್ನು ಚೆನ್ನಾಗಿ ಮಾಡಿದ್ರಿ, ಟೆಕ್ನಿಕ್ ಭಾಳ ಚೆನ್ನಾಗದ, ಹ್ಞೂ ಅದು ನೀವು ಕಂಟಿನ್ಯೂಷನ್ ಮಾಡು ಅಂತ ಹೇಳಿದ್ರು. ಹ್ಞೂ ಹ್ಞೂ ಆಯಿತು, ಅದು ಕಂಟಿನ್ಯೂಷನ್ ಮಾಡಿದ್ರೆ ಅದು ಅದರಲ್ಲಿ ಫಾರ್ಮ್ಸ್ ಗಿರಮ್ಸ್ ನೀವು ಏನು ಹಾಕಿದೆ ಇರಲಿ, ಅದು ಬಿಟ್ಟು ನೀವು ಬೇರೆ ಬೇರೆ ಫಾರ್ಮೂ ಅದ್ರಾಗ ಉಪಯೋಗಿಸಿ ಮಾಡಬಹುದಲ್ಲ ಅಂತೇಳಿ ಹೇಳಿದರು. ಯಾಕಾಗಲ್ರಿ ಸರ್ ಅಂತೇಳಿ ಹೇಳಿದೆ. ಹಿಂಗೆ ಅದು ಸಬ್ಜೆಕ್ಟ್ ಏನಿತ್ತು ಅದರಲ್ಲಿ ಹೆಚ್ಚಾಗಿ ಫಾರ್ಮ್ಸ್ ಮಾನವ ಇದರದ್ದು ಬೇರೆ ಬೇರೆ ವಿಷಯಗಳ ಪ್ರಕಾರ ನಾವು ಮಾಡ್ತಾಯಿದ್ರು. ಅದು ಭಾಳ ಅಟ್ರಾಕ್ಟಿವ್ ಅನ್ನಿಸ್ತದ ಅವ್ರು. ಯಾಕಂದರೆ ಎಕ್ಸಾಮಿನೇಷನ್ ನನಗೆ ಬಾಂಬೆಲಿಂದ ಏನದ ಒಂದು ಈ ಎಕ್ಸಿಬಿಷನ್ದಾಗ ನನಗೆ ಸೆಲೆಕ್ಷನ್ ಆಗಿತ್ತಲ್ಲ, ಅದೇ ರೀತಿ ಬಾಂಬೆದಾಗೂ ಸೆಲೆಕ್ಷನ್ ಆದವು. ಹಿಂಗೆ ಎಲ್ಲ ಕಡೆ ಆಗ್ಲಿಕ್ಕೆ ಅದಕ್ಕೆ ಕೆಲವರು ಏನು ಹೇಳಿದರು, ಇದು ನೀವು ಅಮೂರ್ತ ಟೈಪ್ ಅದು ನೀವು ಫುಲ್ ಫಾರ್ಮ್ಸ್ಗಳು ಇಲ್ಲ ಅಲ್ಲ, ಅದಕ್ಕೆ ಒಂದು ನೀವು ಒಬ್ಬರು ಆರ್ಟಿಸ್ಟ್ರು ಹೇಳಿದರು, ಅದಕ್ಕೆ ನೀವು ಏನೇ ಮಾಡಿದರೂ ಕೂಡ ಅದು ಅಮೂರ್ತನಾಗೆ ಬರ್ತದೆ. ಅಬ್ಸ್ಟ್ರಾಕ್ಟ್ ಕಲರ್ ಇರ್ತಾವೆ, ಆ ಕಲರ ಮತ್ತು ಇದು ನೋಡಿದಾಗ ಬೇರೆ ಫಾರ್ಮ್ಸ್ಗಳು ಇರೋದಿಲ್ಲ, ಅದಕ್ಕೆ ನೀವು ಇದು ಮಾಡಿರಿ ಅಂತ ಹೇಳಿ ಅವಾಗಿನಿಂದ ಅದು ಆ ಶೈಲಿ ಅಳವಡಿಸಿಕೊಂಡೆ. ಪ್ರಿಯ ವೀಕ್ಷಕರೇ, ಹಿರಿಯ ಕಲಾವಿದರು ಮತ್ತು ಭಾಳ ಪ್ರಸಿದ್ಧ ಕಲಾವಿದರಾದಂಥ JS ಖಂಡೇರಾವ್ ಅವರು ಈ ಭಾಗದಲ್ಲಿ ತಾವು ಒಬ್ಬ ಶ್ರೇಷ್ಠ ಕಲಾವಿದರಾಗಿ ಬೆಳೆಯುವುದರ ಜೊತೆಗೆ ನೂರಾರು ಕಲಾವಿದರ ಬೆಳವಣಿಗೆಗೆ ಒಂದು ಹದವಾದಂಥ ವೇದಿಕೆಯನ್ನು ರೂಪಿಸಿದಂಥ ಹಿರಿಯರಲ್ಲಿ ಒಬ್ಬರು. ಅವರಿಗೆ 86 ವರ್ಷ ವಯಸ್ಸು. ಆದರೆ ಇವತ್ತಿಗೂ ಕೂಡ ಅವರು ಪೇಂಟಿಂಗ್ಗಳನ್ನು ಮಾಡ್ತಾ, ಪೇಂಟಿಂಗ್ಗಳ ಬಗ್ಗೆ ಚರ್ಚೆಗಳನ್ನು ಮಾಡ್ತಾ ಇರ್ತಾರೆ. ಅವರ ಅನುಭವ ನಮ್ಮ ಹೊಸ ತಲೆಮಾರಿನ ಅನೇಕ ಕಲಾವಿದರಿಗೆ, ಕಲಾ ಪೋಷಕರಿಗೆ ಒಂದು ಪ್ರೇರಣೆದಾಯಕವಾಗಿದೆ. ಹೀಗಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಸರ್ ನಮಸ್ಕಾರ. ಪ್ರಿಯ ವೀಕ್ಷಕರೇ, ನಾವು ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಸಾಧಕರ ಜೊತೆ ಚರ್ಚೆಯನ್ನು ಮಾಡೋಣ. ಅಲ್ಲಿಯವರೆಗೆ ನಮಸ್ಕಾರ.